ಅದಕ್ಕೆಲ್ಲ ಭಯ ಪಡೋರೆ ಅಲ್ಲ ನಾವು. ಏನಂತೀರಾ? ನಿಧಾನಕ್ಕೆ ಹೋಗ್ತಾವನೆ, ಅಷ್ಟೊಂದು ಸ್ಪೀಡಾಗಿ ಏನು ಹೋಗ್ತಾ ಇಲ್ಲ. ಅಣ್ಣ ಪತ್ತಲ ಇದ ಸ್ಪೀಡು. ಏನು ಉಲ್ಟಾ ಹೋಗ್ತಾ ಇದ್ದೀರಾ? ಇದೆಲ್ಲ ಉಲ್ಟಾ ಹೋಗ್ಬಾರ್ದಣ. ಅಣ್ಣ ಬಾಯಿಗೆ ಬರ್ಸ್ತಿರಲ್ಲ ಅಣ್ಣ ನೀವು. ಅಣ್ಣ ನಿಲ್ಸಿ ಹಂಗೆ ಸ್ವಲ್ಪ ಮಸ್ತು. ఇప్పుడు ಇವಾಗ ಏನು ಇವ್ನು ಹಿಂಗೆ ತಿರುಗಿಸ್ತವನೆ ಬಾಯಿ. ಪುಷ್ ಮಾಡ್ತಾ ಇದ್ದಾರೆ ಅವರೇ. ಅಷ್ಟೊಂದು ಜನ ಇದ್ದೀವ ನಾವು ವೆಯ್ಟು ಸೇಫ್ಟಿಗೆ. ತುಂಬ ವೆಯ್ಟ್ ಆಯ್ತು ಅಂತ ಅಂದ್ಬಿಟ್ಟು ಏನಾದರೂ ಈ ಥರ ನಿಲ್ಲಿಸ್ಬಿಟ್ರು ಏನೋ ಗೊತ್ತಿಲ್ಲ. ಜೀವ ಜಲ್ಲ ಅಂತ ಭಯ వేస్తాల. అప్పుడు నేను అವಾಗ లాస్ట్ టైం ನಾನು ವೀಡಿಯೋ ಇದು ಹೋದಾಗ ಹೆಂಗಿತ್ತು ಅಂತಂದರೆ ಹಾಕ್ಕೊಂಡು ಲಾಸ್ಟ್ ಟೈಮ್ ತಿರುಗಾಡ್ಬಿಡವೆ ಇಟ್ಟು ಪೋಯಿ ಅಟ್ಟೆ ಸರ್ರಂದು ಕಿಂದಿಗೆ ಜಾ ಬರ್ತಾ ಇಲ್ಲ. ನಿಧಾನ ಸುತ್ತವ್ರೆ. ಇವಾಗ ಶುರು ಆಯಿತು. A few moments later. ಅಯ್ಯೋ ಅಣ್ಣ ಸ್ವಲ್ಪ ಸ್ಲೋ. ಅಯ್ಯೋ ಅವೆಲ್ಲ ನಿಧಾನಕ್ಕೆ ಹೋಯ್ತಿದ್ದು. ಇವಾಗ ನೋಡಿದ್ರೆ ಅಣ್ಣ ನಮ್ಮ ತಮ್ಮ ನಗ್ತವನೆ. ಇದು ಹೆಂಗೈತೆ ಅಂದ್ರೆ ದೇವ್ರೆ ಅಣ್ಣ ಸಾಕು. ಏಯ್ ನಾನೆಲ್ಲ ಭಯನೇ ಪಟ್ಟಿಲ್ಲ. ಅದು ಏನಂದ್ರೆ ಸುಮ್ಮನೆ ಹಂಗೆ ಮೇಲಕ್ಕೆ ಹೋಗಿ ಬಂದ, ಅದು ಸ್ವಲ್ಪ ತಲೆ ಕೆಟ್ಟೋಯ್ತು ಅಷ್ಟೇ. ಸೊ ನೋಡಿ, ನಾನು ಇದರಲ್ಲೆಲ್ಲ ಹೋಗೋದೇ ಅಲ್ಲ. ನಾನು ಅಂತ ನಿನಗೆ ಭಯ ಇಲ್ಲದ? ನಾವೆಲ್ಲ ಭಯ ಪಡೋ ಚಾನ್ಸೇ ಇರಲ್ಲ. ಎಬ್ಬಲಿ ನಾನು ಹೊಡ್ದ ಅಂದ್ರೆ ನಮ್ಮ ಅಣ್ಣನೇ ಯಾಕಂತ ಗೊತ್ತಿಲ್ಲ ಅಷ್ಟು ಭಯ ಬಿದ್ದಿಲ್ಲ ಅಂತ ಇವಾಗ ಬಿಲ್ಡಪ್ ಕೊಡ್ತಾನೆ ನೋಡಿ. ಏನಿಲ್ಲ, ನಿಜ ನಾನು ಭಯ ಪಟ್ಟೆ. ನನಗೆ ಈ ಹೈಟ್ ಅಂದರೆ ನನಗೆ ಆಗೋದಿಲ್ಲ. ಅದ್ರ ನಿಧಾನಕ್ಕೆ ಹೋದ್ರೆ ಪರವಾಗಿಲ್ಲ. ಇದು ಹಿಂಗೆ ಹೋಗಿ ಹಂಗೆ ಬೀಳೋ ಥರ ಹೋಗಿ ಬರುತ್ತಲ್ಲ, ಅದು ಎದೆ ಒಂಥರ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಅಲ್ಲಿ ಸೌಂಡು ಆ ಕಡೆ ನೋಡಿ ಸೌಂಡು. ಪಾಪ ಇದಕ್ಕೆ ಹಿಂಗೆ ಅಂದ್ಬಿಟ್ರೆ ನಾನು ಇನ್ನು ಬೇರೆ ಕಡೆ ಎಲ್ಲ ಹೋದರೆ, ಬೇರೆ ಬಂಗಿ ಜಂಪ್ ಅವೆಲ್ಲ ಮಾಡಿದ್ರೆ ಹೆಂಗಾಗಲ್ಲ ನನಗೆ. ಹಣ ಪೀಸ್ ಅಂದ್ರೆ ಅಟ್ಟೆ ಕಣ್ಣು ತಿರುಗಿ ಪಡಿಪೇಂಟೆ ಹಿಂಗೆ ಮಾಡೋದ. ಕಣ್ಣು ತಿರುಗಿ ಅಟ್ಟೆ ಬಿಡು ಮುಗೀತೆ ಎಲ್ಲನೂ. ಇವಾಗ ಇಳಿಯೋ ಸಮಯ. ಇನ್ನೊಬ್ರು ಇದ್ದಾರೆ, ಅವರು ಇಳಿದಾಗಿದ್ದ ತಕ್ಷಣ ನಾವೇ ಇಳಿಬೇಕು ಇವಾಗ. ರೇಷ ನಿನಗೆ? ನನಗೆ ಎಕ್ಸ್ಪೀರಿಯನ್ಸ್ ಅಂದರೆ ಚೆನ್ನಾಗೇ ಇತ್ತು. ಬಟ್ ನಮಸ್ಕಾರ. ಹೇಳು ಹೆಂಗಾಯ್ತು ಹೇಳು. ಕೈ ತೋರಿಸೋ. ನೋಡಿ ಅವ್ರ ಕೈ ಹೆಂಗಾಗ್ಬಿಟ್ಟಿದ್ರು ಅಂತ ಕುತ್ಕೊಂಡು. ಓಯ್ ನಾನು ಭಯನೇ ಪಟ್ಟಿಲ್ಲ. ನಾನು ಅಬದ್ಧ ಆಡೋದು ನರೇಶ. ನೋಡಿ ಇನ್ನೂ ಇದು ಫುಲ್ಲು ಸೀದಾ ಇನ್ನೂ ಅಲ್ಲಿ ತನಕ ಇದೆಲ್ಲ ಇದೆ. ಚಪ್ಪಕ್ಕೆ ಸ್ವಲ್ಪ ಇದೆ. ನಮಸ್ಕಾರ. ನೀವು ಅದು ಏನದು ಜಾಯಿಂಟ್ ವೀಲಿಗೇನೋ ಏನೋದು. ಸರಿ ಬನ್ನಿ ಮುಂದೆ ಹೋಗ್ತಾ ನೋಡೋಣ. ಇವಾಗ ಏನೋ ಅಂದಲ್ಲ, ಹೆಂಗೈತಿ ಕಲರ್? ಚೆನ್ನಾಗಿದೆ. ಯಾವಾಗಲೂ ಬ್ಲ್ಯಾಕು ಏನು ಬೇರೆ ಕಲರೇ ಸಿಗಲ್ಲ ನಿಮಗೆ. ಏನಿಲ್ಲ, ಚೆನ್ನಾಗೈತೆ. ಬ್ಲ್ಯಾಕ್ ಅಂತಾರೆ. ಬ್ಲ್ಯಾಕೇ ಚೆನ್ನಾಗಿರೋದು. ನನ್ನ ಹತ್ರ ಬ್ಲ್ಯಾಕ್ ಜಾಸ್ತಿ ಇಲ್ವೇ ಇಲ್ಲ. ಅಲ್ಲಿ ಇಲ್ಲಿ ನೋಡಿ, ಇದೊಂಥರ ಚೆನ್ನಾಗಿದೆ. ಮೇಲಕ್ಕೆ ಕೆಳಗಡೆ ಹೋಗ್ತಾ ಇದೆ. ಸೊ ಇದೆಲ್ಲ ಮುಗಿಸ್ಕೊಂಡು ಬರೋಬೇಕಾದ್ರೆ ನೋಡಿ, ಇಲ್ಲಿ ಕೃಷ್ಣನ ದೇವಸ್ಥಾನ ಇರುತ್ತೆ. ಬಂದವರು ಈ ಕೃಷ್ಣನ ದೇವಸ್ಥಾನ ನೋಡ್ಕೊಂಡು ಹೋಗಿ, ಯಾರಾದರೂ ಹೊಸದಾಗಿ ಬಂದಿರೋರಾದರೆ. ಸೊ ಇವಾಗ ಸದ್ಯಕ್ಕೆ ಒಳಗಡೆ ಹೋಗಿ ತೋರಿಸೋ ಅಂಥ ಪರಿಸ್ಥಿತಿನಲ್ಲಿ ನಾನಿಲ್ಲ. ಯಾಕೆ ಅಂತಂದರೆ ತುಂಬ ಜನ ರಶ್ ಇರ್ತಾರೆ, ಅದಕ್ಕೋಸ್ಕರ. ಸೊ ನೋಡಿ ಫುಲ್ಲು ಒಂಥರ ಒಳಗಡೆ ಹೋಗಿದ್ದೀನಿ ನಾನು. ಚೆನ್ನಾಗಿದೆ.
ನೀವ್ಯಾರಾದರೂ ಹೋಗಿ ಒಳಗಡೆ ತೋರಿಸ್ಬೇಕು ಅಂತ ಏನಾದರೂ ಕಮೆಂಟ್ ಆಗ್ತಿದ್ರಿ ಅಂತಂದರೆ ಖಂಡಿತ ನಾನು ಒಳಗಡೆ ಒಂದಿನ ಹೋಗಿ ಫುಲ್ಲು ಡೀಟೇಲಾಗಿ ತೋರಿಸ್ಕೊಡ್ತೀನಿ ನಾನು ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ಇದು ಹೋಗ್ತಾ ಇದ್ರೆ ಇನ್ನೂ ಹೋಗ್ತಾನೇ ಇದ್ದೀವಿ, ಇನ್ನೂ ಮುಗಿತಾನೇ ಇಲ್ಲ. ಸೊ ಎಲ್ಲಿವರೆಗೂ ಎಂಡ್ ಆಗುತ್ತೋ ಅಲ್ಲಿ ತನಕ ಹೋಗಿದ್ದೇನೋ ಅಲ್ಲಿಂದ ನಾನು ವೀಡಿಯೋನ ಎಂಡ್ ಮಾಡ್ಕೊತೀನಿ. ಕುಡಿಯುವ ನೀರು ನೋಡಿ, ಪುತ್ತಿಗೆ 20 ರೂಪಾಯಿ ಕ್ಯಾಶ್ ಕೊಟ್ಟಿದ್ದೀವಿ. ಆಂಟಿ ಹುಷಾರಾಗವ್ರೆ, ಅವ್ರಿಗೆ ಗೊತ್ತಾಗಿಲ್ಲ, ಅದೇ ಗೊತ್ತಾಯ್ತು. ಹಾಂ ಎಷ್ಟು ನೋಡಿ ಹೆಂಗಾಗ್ತಾರೆ ಬಿಟ್ಟಾ. ನಂದು ಸ್ವಲ್ಪ ಡೆಸ್ಟೆಲ್ ಹೋಯ್ತು, ಹಾಕಿದ್ರು ಬಿದ್ದಿಲ್ಲ, ಅದು ಬೌನ್ಸ್ ಆಗುತ್ತೆ. ಅಲ್ಲೇನಾಯಿತು ಅಂತಂದರೆ ನಾವು ಬಂದಿದ್ದಾನ 20 ರೂಪಾಯಿ ಕ್ಯಾಶ್ ಕೊಟ್ಟಿದ್ವಿ, 20 ರೂಪಾಯಿ ಬಂದಿದ್ದನ್ನ ಫೋನ್ಪೇ ಮಾಡಿದ್ವಿ. ಆ ಅಕ್ಕ ಮಲ್ಕೊಂಡಿರೋ ಅಕ್ಕ ಎದ್ದು ಕೇಳ್ತೈತೆ ಬರೀ 20 ರೂಪಾಯಿ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ಬಂದಿದ್ದಾಗಲೂ ನಾನು ಇಷ್ಟೊಂದು ದೂರ ಇಟ್ಟಿರಲಿಲ್ಲ, ಚೆನ್ನಾಗಿ ಕಮ್ಮಿ ಇಟ್ಟಿದ್ರು. ಇದು ಬಂದು ಸುಮಾರು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ತನಕ ಇದೆ, ಅಲ್ಲಿಗೆ ಎಂಡ್ ಆಗುತ್ತೆ. ಇದು ಇನ್ನೂ ಮುಂದೆ ಇದ್ದಂಗಿದೆ ನೋಡಿ. ನಾವು ಇಲ್ಲಿಗೆ ಯೂ ಟರ್ನ್ ತಗೋಬಿಡ್ತೀವಿ, ಸುತ್ತಾಡೋಕ್ಕಾಗಲ್ಲ. ಹಾಂ ನೋವ್ತಾ ಇದೆ. ನಮ್ಮಮ್ಮ ಎಲ್ಲೋಯ್ತಾರೋ ಏನೋ, ಹುಡುಕ್ಬೇಕಪ್ಪ ನಾವು ಚಿಕ್ಕ ಮಕ್ಕಳ ಥರ ನಮ್ಮಮ್ಮನ. ಆ ಟೊಪ್ಪಿ ಆಡು ಕನ್ಪಿಸ್ನ ಜೋಡು, ಆಡು ಕನ್ಪಿಸ್ನ ಜೋಡು. ಮಾವಿನಕಾಯಿ ತಗೊತಿದಾರಂತೆ. ತಿಂದಮ್ಮ? ಓ ತಿಂದ ತಿಂದಿಲ್ವಾ? ನಡಿ. ತೆಂಗಿನಕಾಯಿ ಹೂವು ಇಲ್ಲಿ ನೋಡಿ, ನಿಮ್ಮ ಕಣ್ಣಿಗೆ ಕಾಣುವಷ್ಟು ದೂರನೂ ಫುಲ್ಲು ಜನನೇ ಜನ. ಕಳ್ಳೆಕಾಯಿ ಪರ್ಚಾಗಿ ಬಂದು ಕಳ್ಳೆಕಾಯಿ ತೊಗೊಂಡಿಲ್ಲ ಅಂದ್ರೆ ಹಂಗೆ ಹೇಳಿ. ಇದೊಂಥರ ಚೆನ್ನಾಗಿದೆ, ಚೆನ್ನಾಗಿದೆ. 2 3 4 4 ಸೇರಿ 100 ರೂಪಾಯಿ.